ಹೆಚ್ಚು ಕಮ್ಮಿ ಒಂದು 100 ಹಾ ಡಿಜಿಟಲ್ ಲೈಬ್ರರಿಗಳನ್ನು ಎಲ್ಲ ಶಾಲೆಗಳಲ್ಲೂ, ಹಾ ನಗರದ ಭಾಗದ ಶಾಲೆಗಳಲ್ಲಿ ಮತ್ತು ಎಲ್ಲ ಹಳ್ಳಿ ಗ್ರಾಮೀಣ ಶಾಲೆಗಳಲ್ಲೂ ಕೂಡ ನಾನು ಡಿಜಿಟಲ್ ಲೈಬ್ರರಿ ಅಂತ ಕೊಟ್ಟಿದ್ದೆ. ಆಮೇಲೆ ಒಂದು 50 ಸ್ಕೂಲ್ಗಳನ್ನು, 50 ಪ್ರಾಥಮಿಕ ಸರ್ಕಾರಿ ಶಾಲೆಗಳನ್ನು ದತ್ತಕ್ಕೆ ತಗೊಂಡೆ. ದತ್ತಕ್ಕೆ ತಗೊಂಡು ಅಲ್ಲಿ ಅನೇಕ ಒಂದು 15 ಕೊಠಡಿಗಳು ಕಡಿಮೆ ಇದ್ದವು. ನನ್ನ ಅನುದಾನದಲ್ಲಿ 15 ಕೊಠಡಿಯನ್ನು ಕಟ್ಟಿಸ್ತಾ ಇದ್ದೆ ಸ್ಕೂಲ್ಗಳಿಗೆ. ಅದಾದಮೇಲೆ ಸ್ಮಾರ್ಟ್ ಕ್ಲಾಸ್ ಅಂತಂದು ಮಾಡ್ತಾ ಇದ್ದೆ ನನ್ನ ಅನುದಾನದಲ್ಲಿ. 50 ಶಾಲೆಗಳಿಗೂ ಸ್ಮಾರ್ಟ್ ಕ್ಲಾಸ್ ಮಾಡ್ತಾ ಇದ್ವಿ. ಸ್ಮಾರ್ಟ್ ಕ್ಲಾಸ್ ಅಂತಂದರೆ ಭಾಳ ಜನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಈಗ ಇರ್ತಕ್ಕಂಥ ಸ್ಮಾರ್ಟ್ ಕ್ಲಾಸ್ಗಳು, ಈಗೇನು ನಿಮ್ಮ ಸರ್ಕಾರಗಳು ಏನು ಸ್ಮಾರ್ಟ್ ಕ್ಲಾಸ್ ಮಾಡ್ತಿದ್ದಾರೆ ಅದು ಸರಿಯಾದ ರೀತಿಯಲ್ಲಿ ಇಲ್ಲ ಅಂತ ನನ್ನ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ. ಸ್ಮಾರ್ಟ್ ಕ್ಲಾಸ್ ಅಂತಂದರೆ ಏನು ಅನ್ಕೊಂಡಿದ್ದಾರೆ, ಒಂದು ಪ್ರೊಜೆಕ್ಟರ್ ಕೊಟ್ಬಿಡೋದು, ಒಂದು ಟಿ ವಿ ಕೊಟ್ಬಿಡೋದು, ಅದ್ರಲ್ಲಿ ಏನು ಕಂಟೆಂಟೇ ಇರಲ್ಲ, ಇಲ್ಲ. ಇಲ್ಲ, ಉದ್ದೇಶ ಏನು, ಇಂಟರ್ನೆಟ್ಟಿಂದ ತಗೊಳ್ಳಿ ಅನ್ನೋ ಉದ್ದೇಶ ಇದೆ. ಎಲ್ಲ ಗ್ರಾಮೀಣ ಭಾಗದಲ್ಲಿ ಇಂಟರ್ನೆಟ್ ಸರಿಯಾಗಿ ಬರೋದಿಲ್ಲ. ಅದರಿಂದ ನಾನು ಈ ಒಂದು ಸ್ಮಾರ್ಟ್ ಕ್ಲಾಸ್ ಮಾಡಿದಲ್ಲಿ ಇನ್ನೊಂದು ನಮ್ಮದು NGO ಮತ್ತು ನನ್ನ ಅನುದಾನದಿಂದ ಅರ್ಧ ದುಡ್ಡು ಹಾಕಿ ನಾವು ಈ 50 ದತ್ತಕ್ಕೆ ತಗೊಂಡಂಥ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಮಾಡ್ತೀವಿ. ಈ ಸ್ಮಾರ್ಟ್ ಕ್ಲಾಸ್ ಏನಂದರೆ 55 ಇಂಚಿನ ಟಿ ವಿ ಇರುತ್ತೆ. ಆ ಟಿ ವಿಯಲ್ಲಿ 1ನೇ ತರಗತಿಯಿಂದ 10ನೇ ತರಗತಿ ಇರತಕ್ಕಂಥ ಎಲ್ಲ ಸಬ್ಜೆಕ್ಟ್ಗಳದ್ದು ಪಾಠಗಳಿರ್ತವೆ. ನಮ್ಮ ಅವತ್ತಿನ ದಿನ ಯಾವುದಾದ್ರು ಮ್ಯಾಥ್ಸ್ ಟೀಚರ್ ಬಂದಿಲ್ಲ, ಗಣಿತದ ಟೀಚರ್ ಬಂದಿಲ್ಲ ಅಂತಂದರೆ 5ನೇ ಕ್ಲಾಸು 12ನೇ ಚಾಪ್ಟರು ಅಂತ ಹೊಡೆದ್ರೆ ಸಾಕು, ಆ ಪಾಠ ಸ್ಟಾರ್ಟ್ ಆಗುತ್ತೆ. ಅಂಥ ಒಂದು ಸ್ಮಾರ್ಟ್ ಕ್ಲಾಸನ್ನು ನಮ್ಮ 50 ದತ್ತಕ್ಕೆ ತಗೊಂಡಂಥ 50 ಶಾಲೆಯಲ್ಲಿ ಈಗಾಗಲೇ ಆರ್ಡರ್ ಮಾಡಿದ್ದೀನಿ. ಮುಂದಿನ ತಿಂಗಳು 23ನೇ ತಾರೀಕಿಗೆ ಇನಾಗ್ರೇಷನ್. ಸೊ ಈ ಥರ ಅನೇಕ ಶಿಕ್ಷಣದಲ್ಲಿ ಒಂದು ಬದಲಾವಣೆ ತರಬೇಕು ಅನ್ನೋದು ನನ್ನ ತುಡಿತ ಇರೋದ್ರಿಂದ ಅನೇಕ ವಿಚಾರಗಳನ್ನು ಈಗಾಗಲೇ ಶಾಲೆಯಲ್ಲಿ ಸ್ಪೋಕನ್ ಇಂಗ್ಲೀಷ್ ಬಗ್ಗೆ ನಾನು ಡಿಗ್ರಿ ಕಾಲೇಜ್ಗಳಲ್ಲಿ ನಮ್ಮ PKK ಸಂಸ್ಥೆಯಿಂದ ಸ್ಪೋಕನ್ ಇಂಗ್ಲೀಷಿನ ಒಬ್ಬ ಫ್ಯಾಕಲ್ಟಿನ ನಾನು ಎಲ್ಲ ಡಿಗ್ರಿ ಕಾಲೇಜಿಗೂ ಕಳಿಸಿದ್ದೆ. ಅದನ್ನು ಈಗ ಸದ್ಯಕ್ಕೆ ನಿಂತಿದೆ, ಅದನ್ನು ಕಂಟಿನ್ಯೂ ಮಾಡಬೇಕು ಅನ್ನೋ ವಿಚಾರನೂ ಇದೆ. ಸರ್ಕಾರಕ್ಕೂ ಕೇಳ್ಕೊಂಡಿದ್ದೀನಿ. ನಾನು ಒಬ್ಬನೇ ಎಷ್ಟೊಂದು ಮಾಡೋಕ್ಕಾಗಲ್ಲ, ನಮ್ಮ NGO ಭಾಳ ಅಂದರೆ 10 ಡಿಗ್ರಿ ಕಾಲೇಜಿಗೆ ನಾನು ಮಾಡ್ತಾ ಇದ್ದೀನಿ. ನನ್ನ ಮನಸ್ಸಲ್ಲಿರೋದು ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಸ್ಪೋಕನ್ ಇಂಗ್ಲೀಷ್ ಇರಬೇಕು ಅನ್ನೋದು. ಅದಕ್ಕೆ ನಮಗೆ ಮಧು ಬಂಗಾರಪ್ಪಸು ಸಕಾರಾತ್ಮಕ ಸ್ಪಂದನೆ ಮಾಡಿ ಈಗಾಗಲೇ ಇಂಪ್ಲಿಮೆಂಟು ಮಾಡಿದ್ದಾರೆ. ಆದ್ದರಿಂದ ಅನೇಕ ಇಂಥ ಶಿಕ್ಷಣದಲ್ಲಿ ನಾವು ಬದಲಾವಣೆ ತರಬೇಕು. ನಿಮಗೆ ಬೇರೆ ದೇಶಗಳು, ಪಾಶ್ಚಿಮಾತ್ಯ ದೇಶಗಳಲ್ಲಿ, ಕ್ಯಾಂಬ್ರಿಡ್ಜ್ ಇರ್ಬೋದು, ಆಕ್ಸ್ಫೋರ್ಡ್ ಇರ್ಬೋದು, ಇಲ್ಲಿ 1ನೇ ತರಗತಿಯಿಂದ ಏನು ನಮ್ಮ ಪ್ರೈಮರಿ ಸ್ಕೂಲಿಂದ ಹಿಡಿದು ಹೈಸ್ಕೂಲ್ವರೆಗೂ ಅಲ್ಲಿ ಕಂಪಲ್ಸರಿಯಾಗಿ ಒಂದು ಸ್ಕಿಲ್ಲನ್ನು ಕಲೀಲೇಬೇಕು. ಒಂದು ಸ್ಕಿಲ್ಲನ್ನು ಕಲಿ, ಅದನ್ನು ಕೂಡ ಅಳವಡಿಕೆ ಮಾಡ್ಕೊಂಡು ನಮ್ಮ ಮಂತ್ರಿ ಎನಿ ಸ್ಕಿಲ್, ನೀವು ಕಾರ್ಪೆಂಟ್ರಿ ಇರ್ಬೋದು, ಎಲೆಕ್ಟ್ರಿಷಿಯನ್ ಇರ್ಬೋದು, ದಿಸ್ ಆರ್ ಕಾಲ್ಡ್ ಲೈಫ್ ಸ್ಕಿಲ್ಸ್. ನಾಳೆ ನಿಮಗೆ ಕೆಲಸ ಸಿಗದೆ ಹೋದ್ರು ನೀವು ಜೀವನ ಮಾಡ್ತಕ್ಕಂಥ ಒಂದು ಕೌಶಲ್ಯ ನಿಮ್ಮಲ್ಲಿ ಇರಬೇಕು ಅನ್ನೋ ಉದ್ದೇಶದಿಂದ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ನಮ್ಮ ಶಿಕ್ಷಣ ಮಂತ್ರಿಗಳ ಹತ್ರ ಮಾತಾಡಿದ್ವಿ. ಒಂದು ಸ್ಕಿಲ್ಲನ್ನು ಒಬ್ಬನು ಕಲೀಲೇಬೇಕು ಅಂತ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.